ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವೀಡಿಯೋನಂತ ಆಲ್ರೆಡಿ ನನ್ನ ತಮ್ಮಲೆ ನೋಡಿದಾಗಲೇ ಗೊತ್ತಾಗಿರುತ್ತೆ. ಸೊ ಇವತ್ತಿನ ನನ್ನ ವಿಡಿಯೋ ನನ್ನ ಫೇವ್ರೆಟ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂತಂದರೆ ನನಗೆ ಈ ಒಂದು ಫೇಸ್ ವಾಶ್ ತುಂಬಾ ಫೇವ್ರೆಟ್ ಆಗೋಗಿದೆ. ನನ್ನ ಸ್ಕಿನ್ನಿಗಂತೂ ಪರ್ಫೆಕ್ಟಾಗಿ ಸೂಟಬಲ್ ಆಗಿದೆ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಸೊ ಎಲ್ರಿಗೂ ನಿಮಗೂ ತುಂಬಾ ಇಷ್ಟ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ ನನಗೆ ಈ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡೋದಕ್ಕೆ ತುಂಬ ದಿನಗಳೇ ಬೇಕಾಯಿತು. ಯಾಕಂತಂದರೆ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರೂ ನಾನು ಕೂಡ ಟ್ರೈ ಮಾಡಬೇಕಲ್ವ. ಸೊ ನನಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ತಿಳಿಸ್ಬೇಕು. ಸೊ ಹಾಗಾಗಿ ನಾನಿವತ್ತು ಪರ್ಫೆಕ್ಟಾಗಿ ನಾನು ತಿಳ್ಕೊಂಡ್ಬಿಟ್ಟು ನನ್ನ ರಿಸಲ್ಟ್ನ ನೋಡ್ಕೊಂಡ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಗೈಸ್. ಸೊ ಈ ಒಂದು ಫೇಸ್ ವಾಶ್ ಬಂದು ಪ್ಲಮ್ ಅವ್ರದ್ದು ತುಂಬಾ ಸ್ಕಿಪ್ ಮಾಡ್ತಿದೆ ಪ್ರಾಡಕ್ಟ್ಸು. ಯಾಕಪ್ಪ ಅಂತ ಅಂದರೆ ನನಗದು ಇಷ್ಟನೇ ಆಗ್ತಿರ್ಲಿಲ್ಲ ಗೈಸ್, ನಾನು ಸೂಟಬಲೇ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನಿವಾಗ ಯೋಚನೆ ಮಾಡಿದೆ, ಪ್ಲಮ್ಮರ್ದು ಒಂದು ಪ್ರಾಡಕ್ಟ್ ಟ್ರೈ ಮಾಡಲೇಬೇಕು ಅಂತ ಡಿಸಿಷನ್ ತೊಗೊಂಡೆ. ಸೊ ಅದರಲ್ಲಿ ನಾನು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದು ಪ್ಲಮ್ಮು ಫೇಸ್ ವಾಶ್. ಸೊ ಇದು ಬಂದು ಹೈಲುರಾನಿಕ್ ಆ್ಯಸಿಡ್. ಸೊ ನನ್ನ ಸ್ಕಿನ್ನಿಗೆ ಹೈಲುರಾನಿಕ್ ಆ್ಯಸಿಡ್ ಇರೋವಂಥ ಇಂಗ್ರೀಡಿಯೆಂಟು ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ. ಮೊದಲು ನಾನು ಏನು ಮಾಡ್ತಿದ್ದೆ, ಫೇಸ್ಗೆ ಬಾಡಿಗೆ ಎಲ್ಲನೂ ಸೋಪೇ ಯೂಸ್ ಮಾಡ್ತಿದ್ದೆ. ಈಗ ನಾನು ಈ ಒಂದು ಫೇಸ್ ವಾಶ್ ನನಗೆ ಸ್ಕಿನ್ ಟೋನಿಗೆ ಸಿಕ್ಕಿದ ಮೇಲಂತೂ ನಾನು ಫೇಸ್ ವಾಶ್ ಅಂತ ಅಂದ್ರೆ ಇದನ್ನೇ ನಾನು ಯೂಸ್ ಮಾಡೋದು. ಸೊ ಬಾಡಿಗೆ ಮಾತ್ರ ಸೋಪ್ ಯೂಸ್ ಮಾಡ್ತೀನಿ ಅಷ್ಟೇ. ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ, ಹಾಗೆ ಸಾಫ್ಟ್ನೆಸ್ ಸ್ಕಿನ್ ಕೊಡುತ್ತೆ. ನನ್ನ ಸ್ಕಿನ್ ಎಷ್ಟು ಸಾಫ್ಟಾಗಿ ಆಗಿದೆ ಅಂತಲೂ ನೋಡ್ಬೋದು ನೀವು. ಸೊ ಹಾಗೆ ನಾನು ಈ ರೀತಿ ನೋಡಿದಾಗ ನೀವು ನೋಡೋಕ್ಕಾಗುತ್ತಲ್ವ. ಸೊ ಹಾಗಾಗಿ ಇದಕ್ಕೆ ಬಂದು ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಹಾಕಿದ್ದಾರೆ ಅಂದರೆ ರೈಸ್ ವಾಟರ್ ಹಾಕಿದ್ದಾರೆ. ಈ ಒಂದು ಇಂಗ್ರೀಡಿಯೆಂಟ್ ಅಂತೂ ಸಖತ್ತಾಗಿ ಸೂಟಬಲ್ ಆಯಿತು ಗೈಸ್ ನನಗಂತೂ. ಸೊ ಎಲ್ಲೂ ನೀವು ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ಒಂದು ವಿಡಿಯೋ ಎಂಡ್ವರೆಗೂ ನೋಡಿ. ನಾನು ಯಾವ ರೀತಿ ಅಪ್ಲೈ ಮಾಡಿದ್ದೀನಿ, ಕ್ರೀಮ್ ಕೂಡ ಯಾವ ರೀತಿ ಆಯಿಲಿ ಇದೆಯೋ ಅಥವಾ ಕ್ರೀಮ್ ಸ್ಟ್ರಕ್ಚರಲ್ಲಿ ಇದೆಯೋ, ಯಾವ ರೀತಿ ಇದೆಯೋ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ತುಂಬಾ ಇಷ್ಟ ಆಯಿತು. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ನಿಮಗೆ ಸಿಗುತ್ತೆ. ಫಸ್ಟು ನಾನು ನಿಮಗೆ ಗೊತ್ತಲ್ವ ನಾನು ಹೇಗೆ ಅಂತ, ಫಸ್ಟು ಪುಟಾಣಿದು ಯೂಸ್ ಮಾಡೋದು, ಇದು ಒಳ್ಳೆ ರಿಸಲ್ಟ್ ಬಂತು ಅಂದರೆ ದೊಡ್ಡದಾಗಿರೋದು ತೊಗೊಳೋದು. ಸೊ ಹಾಗಾಗಿ ಇದನ್ನು ಫಸ್ಟು ನಾನು ಯೂಸ್ ಮಾಡಿ, ಇದು ಸೆಕೆಂಡ್ ಒನ್ ನಾನು ಯೂಸ್ ಮಾಡ್ತಾ ಇರೋದು. ಸೊ ಇದರಲ್ಲಿ ನನಗೆ ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ ಬಂತು. ಹಾಗಾಗಿ ಇದನ್ನು ಇವಾಗ ನೆಕ್ಸ್ಟು ಜಾಸ್ತಿ ಕ್ವಾಂಟಿಟಿ ಇರೋವಂಥದ್ದು ಪ್ರಾಡಕ್ಟ್ನ ನಾನು ಬೈ ಮಾಡಬೇಕು ಅಂತ ಇದ್ದೀನಿ. ಸೊ ಹಂಗಾಗಿ ಈಗಲೇ ನಿಮ್ಗೆ ಹೇಳ್ಬಿಡೋಣ, ನನ್ನ ಕ್ಯೂರಿಯಾಸಿಟಿ ಈ ಒಂದು ರಿಸಲ್ಟ್ ನಂಗೆ ತಡ್ಕೊಳಕ್ಕಾಗಲಿಲ್ಲ, ಫಸ್ಟ್ ನಿಮ್ಗೆ ಹೇಳ್ಬಿಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಒಂದು ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇದನ್ನು ಯಾವ ರೀತಿ ನಾನು ಯೂಸ್ ಮಾಡಿದ್ದೀನಿ, ಯಾವ ರೀತಿ ಇದು ಕ್ರೀಮ್ ಸ್ಟ್ರಕ್ಚರ್ ಇದೆ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವಿಡಿಯೋ ಎಂಡ್ವರೆಗೂ ನೋಡಿ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.